ಒಂಟಿಯಾಗಿದೆಯಾ ಇರಾನ್? ಇರಾನ್ನ ಮಿತ್ರರು ಯಾರು? ರಷ್ಯಾ, ಚೀನಾ ನಿಲುವೇನು ಅಂತ ಗೊತ್ತಾ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನಾ. ಇಸ್ಲಾಮಿಕ್ ಗಣರಾಜ್ಯ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನ ಮುಂದುವರೆಸಿದೆ. ಇರಾನ್ ಪರಮಾಣು ಕೇಂದ್ರಗಳನ್ನ ನಾಶ ಮಾಡೋದು, ಇರಾನ್ನ ಪರಮಾಣು ಶಕ್ತಿಯನ್ನ ತಡೆಯೋದು, ಅಧಿಕಾರ ಬದಲಾವಣೆಯ ಜೊತೆಗೆ ಇರಾನ್ ಅನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಹವಣಿಸ್ತಾ ಇರೋ ಈ ಅಮೆರಿಕ ಮತ್ತು ಅದರ ಬಾಲಂಗೂಚಿಯಾಗಿರೋ ಇಸ್ರೇಲ್ ವಿಧ್ವಂಸಕ ದಾಳಿಯನ್ನ ಆರಂಭ ಮಾಡಿದಾವೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರನ್ನ ಹತ್ಯೆಗೈದಿದೆ. ತನ್ನ ನಾಯಕನನ್ನ ಕೊಂದ ಹಂತಕರನ್ನ ಶಿಕ್ಷಿಸೋದಾಗಿ ಆಕ್ರಮಣಕಾರಿ ದಾಳಿಯನ್ನ ನಡೆಸೋದಾಗಿ ಇರಾನ್ ಪಡೆ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಪ್ರತಿಜ್ಞೆ ಮಾಡಿದೆ. ಅಮೆರಿಕದ ಸೇನಾ ನೆಲೆಗಳಿರೋ ಸೌದಿ, ಯುಎಇ, ಅಬುಧಾಬಿ, ಕತಾರ್ ಹಾಗೂ ಬಹ್ರೇನ್ ಮೇಲೆ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಸದ್ಯ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಇರಾನ್ ಏಕಾಂಗಿಯಾಗಿ ಎದುರಿಸ್ತಾ ಇದೆ. ಆದ್ರೆ ಇರಾನ್ ಜಾಗತಿಕವಾಗಿ ಏಕಾಂಗಿಯಾಗಿ ಉಳಿದಿಲ್ಲ. ತನ್ನನ್ನ ರಕ್ಷಿಸಿಕೊಳ್ಳೋ ತಂತ್ರದ ಭಾಗವಾಗಿ ಇರಾನ್ ದೀರ್ಘಕಾಲದಿಂದನೂ ಮಧ್ಯಪ್ರಾಚ್ಯದಾದ್ಯಂತ ಮಿಲಿಟರಿ ಪರವಾಗಿರೋ ಅರೆ ಸೇನೆಗಳ ಜೊತೆಗೆ ನಿಕಟ ಸಂಬಂಧವನ್ನ ಬೆಳೆಸಿಕೊಂಡಿದೆ. ತನ್ನದೇ ಆದ ಪ್ರತಿರೋಧದ ಅಕ್ಷವನ್ನ ಕಟ್ಕೊಂಡಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಈ ಅಕ್ಷದಲ್ಲಿ ಲೆಬನಾನ್ನ ಹೆಜ್ಬುಲ್ಲಾ, ಯೆಮೆನ್ನ ಹೌತಿ ಮತ್ತು ಇರಾಕ್ನ ಪಾಪ್ಯುಲರ್ ಮೊಬಿಲೈಜೇಷನ್ ಫೋರ್ಸಸ್ ಸೇರಿದಂತೆ ಕೆಲವು ಮಿಲಿಟರಿಗಳಿದ್ದಾವೆ. ಈ ಅಕ್ಷದ ಹೊರತಾಗಿನೂ ರಷ್ಯಾದೊಂದಿಗೆ ಇರಾನ್ ಕಾರ್ಯತಂತ್ರದ ಸಂಬಂಧವನ್ನ ಉಳಿಸಿಕೊಂಡಿದೆ ಮತ್ತು ಚೀನಾದೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದೆ. ಪಾಕಿಸ್ತಾನದ ಜೊತೆಗೆ ಸ್ನೇಹವನ್ನ ಬೆಳೆಸಿದೆ. ಇರಾನ್ನ ಪ್ರತಿರೋಧದ ಅಕ್ಷದಲ್ಲಿರೋ ಈ ಗುಂಪುಗಳು ಪ್ರಾದೇಶಿಕ ರಕ್ಷಣಾ ಕವಚವಾಗಿ ಮತ್ತು ನೇರ ಸಂಘರ್ಷಕ್ಕೆ ಇಳಿಯದೆ ಇರಾನ್ ತನ್ನ ಶಕ್ತಿಯನ್ನ ಪ್ರದರ್ಶಿಸೋ ಸಾಧನಗಳಾಗಿ ಕಾರ್ಯನಿರ್ವಹಿಸಿದಾವೆ. ಆದ್ರೆ ಕಳೆದ 2 ವರ್ಷಗಳಲ್ಲಿ ಇಸ್ರೇಲ್ ಈ ಜಾಲ ಗಮನಾರ್ಹ ಪೆಟ್ಟನ್ನ ತಿಂದಿದೆ. ಇರಾನ್ನ ಅತ್ಯಂತ ಶಕ್ತಿಶಾಲಿ ಮಿತ್ರನಾಗಿದ್ದು ಹೆಜ್ಬುಲ್ಲಾ. ಆದ್ರೆ ಕಳೆದ 2 ವರ್ಷಗಳಿಂದ ಇಸ್ರೇಲ್ ನಡೆಸಿದ ಸತತ ದಾಳಿಗಳಿಂದಾಗಿ ಲೆಬನಾನ್ನಾದ್ಯಂತ ಹೆಜ್ಬುಲ್ಲಾ ಹೊಂದಿದ ಶಸ್ತ್ರಾಸ್ತ್ರ ಸಂಗ್ರಹಗಳು ನಾಶಗೊಂಡಿದ್ದಾವೆ. ಹೆಜ್ಬುಲ್ಲಾದ ಪ್ರಭಾವಿ ನಾಯಕ ಹಸನ್ ನಸ್ರಲ್ಲಾ ಹತ್ಯೆಯೊಂದಿಗೆ ಅದು ತಟಸ್ಥವಾಗಿದೆ. ಸಿರಿಯಾದಲ್ಲಿ ಅಸಾದ್ ಆಡಳಿತದ ಪತನದ ನಂತರ ಇರಾನ್ ಬೆಂಬಲಿತ ಮಿಲಿಟರಿ ಪಡೆಗಳನ್ನ ಹೊರಹಾಕಲಾಗಿದೆ. ಆ ಪ್ರದೇಶದಲ್ಲಿ ಇರಾನ್ ತನ್ನ ಪ್ರಮುಖ ನೆಲೆಯನ್ನ ಕಳೆದುಕೊಂಡಿದೆ. ಆದಾಗ್ಯೂ ಇರಾನ್ ಇಂದಿಗೂ ಇರಾಕ್ ಮತ್ತು ಯೆಮೆನ್ನಲ್ಲಿ ಬಲವಾದ ಪ್ರಭಾವವನ್ನ ಹೊಂದಿದೆ. ಅಂದಾಜು 2 ಲಕ್ಷ ಮಂದಿಯ ಪಡೆಯನ್ನ ಹೊಂದಿರೋ ಇರಾಕ್ನ PMF ಇಂದಿಗೂ ಕೂಡ ಪ್ರಬಲವಾಗಿದೆ. ಯೆಮೆನ್ನಲ್ಲಿ ಹೌತಿಗಳು ಕೂಡ ಅಷ್ಟೇ ಸಂಖ್ಯೆಯ ಪಡೆಯನ್ನ ಹೊಂದಿದ್ದಾರೆ. ಈಗ ಖಮೇನಿ ಹತ್ಯೆಯೊಂದಿಗೆ ಇರಾನ್ನ ಅಸ್ತಿತ್ವಕ್ಕೆ ಬೆದರಿಕೆ ಎದುರಾಗಿದೆ. ಈ ಗುಂಪುಗಳು ಸಕ್ರಿಯವಾಗಿ ಇರಾನ್ ಜೊತೆ ನಿಂತು ಯುದ್ಧದಲ್ಲಿ ಪಾಲ್ಗೊಳ್ಳೋ ಸಾಧ್ಯತೆಗಳಿದೆ. ಒಂದು ವೇಳೆ ಈ ಗುಂಪುಗಳೇನಾದ್ರೂ ಯುದ್ಧಕ್ಕೆ ಇಳಿದ್ರೆ ಯುದ್ಧನು ಇಡೀ ಮಧ್ಯಪ್ರಾಚ್ಯವನ್ನ ಆವರಿಸಿಕೊಳ್ಳುತ್ತೆ. ಒಂದು ವೇಳೆ ಹಾಗಾದ್ರೆ ಇರಾನ್ನ PMF ತನ್ನದೇ ರಾಷ್ಟ್ರದೊಳಗಿರೋ 2,500 ಅಮೆರಿಕನ್ ಸೈನಿಕರ ಮೇಲೆ ದಾಳಿಯನ್ನ ನಡೆಸಬಹುದು. ಹಾಗೇನೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿರೋ ಏಕೈಕ ಇಸ್ಲಾಮಿಕ್ ರಾಷ್ಟ್ರ ಪಾಕಿಸ್ತಾನದ ಜೊತೆಗೆ ಇರಾನ್ ಉತ್ತಮ ಸಂಬಂಧವನ್ನ ಹೊಂದಿದೆ. ಆದ್ರೆ ಪಾಕಿಸ್ತಾನ ಅಮೆರಿಕದ ಜೊತೆಗೂ ಕೂಡ ಸಖ್ಯವನ್ನ ಹೊಂದಿರೋದ್ರಿಂದ ಮತ್ತು ಅಫ್ಘಾನಿಸ್ತಾನದ ವಿರುದ್ಧ ಸ್ವತಃ ಪಾಕಿಸ್ತಾನನೇ ಯುದ್ಧವನ್ನ ಘೋಷಣೆ ಮಾಡಿರೋದ್ರಿಂದ ಈ ರಾಷ್ಟ್ರ ಇರಾನ್ ಜೊತೆಗೆ ನಿಲ್ಲೋ ಸಾಧ್ಯತೆಗಳಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಇರಾನ್ ತನ್ನ ಹಳೆಯ ಪ್ರತಿಸ್ಪರ್ಧಿಗಳಾದ ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ ಜೊತೆಗೆ ಸಂಬಂಧವನ್ನ ಸುಧಾರಿಸುವುದಕ್ಕೆ ಪ್ರಯತ್ನಿಸಿದೆ. ಇದರಿಂದಾಗಿ ಇರಾನ್ಗೆ ವ್ಯಾಪಕ ಪ್ರಾದೇಶಿಕ ಬೆಂಬಲ ಕೂಡ ಸಿಕ್ಕಿದೆ ಅಂತ ಭಾವಿಸಲಾಗಿದೆ. ಆದ್ರೆ ಸೌದಿ ಅರೇಬಿಯಾ, ಈಜಿಪ್ಟ್ ಹಾಗೂ ಟರ್ಕಿ ದೇಶಗಳು ಅಮೆರಿಕದ ಜೊತೆಗೆ ಬಲವಾದ ಮೈತ್ರಿಯನ್ನ ಹೊಂದಿರೋದ್ರಿಂದ ಅವು ಇರಾನ್ಗೆ ನೇರ ಮಿಲಿಟರಿ ನೆರವನ್ನ ನೀಡೋ ಸಾಧ್ಯತೆ ಕೂಡ ಕಡಿಮೆ.
ಈ ಸಮಯದಲ್ಲಿ ಇರಾನ್ಗೆ ಪ್ರಮುಖ ಜಾಗತಿಕ ಮಿತ್ರವಾಗಿ ಉಳಿದಿರೋದು ರಷ್ಯಾ ಮತ್ತು ಚೀನಾ ಮಾತ್ರ. ಈ ಎರಡೂ ರಾಷ್ಟ್ರಗಳು ಕಳೆದ ವರ್ಷ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದಾಗ ಆ ದಾಳಿಯನ್ನ ಬಲವಾಗಿ ಖಂಡಿಸಿದ್ವು. ಜೊತೆಗೆ ಈ ಹಿಂದೆ ಇರಾನ್ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಬರಲಿದ್ದ ಕಠಿಣ ನಿರ್ಣಯಗಳನ್ನ ಪ್ರಬಲವಾಗಿ ವಿರೋಧಿಸಿ ಈ ದೇಶವನ್ನ ರಕ್ಷಣೆ ಮಾಡಿದ್ವು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ರಷ್ಯಾ ಅಥವಾ ಚೀನಾ ಇರಾನ್ಗೆ ನೇರ ಮಿಲಿಟರಿ ಬೆಂಬಲ ನೀಡೋ ಮೂಲಕ ಅಮೆರಿಕ ಇಸ್ರೇಲ್ ಜೊತೆ ನೇರ ಸಂಘರ್ಷಕ್ಕೆ ಇಳಿಯೋ ಕುರಿತು ಯಾವುದೇ ಖಾತ್ರಿ ಇಲ್ಲ. ಆದಾಗ್ಯೂ ಈಗ ಖಮೇನಿ ಹತ್ಯೆಯಿಂದಾಗಿ ಅಮೆರಿಕ ತನ್ನ ನಿಷ್ಠೂರವನ್ನ ಇರಾನ್ ಆಡಳಿತದಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ಮುಂದಾದ್ರೆ ರಷ್ಯಾ ಮತ್ತು ಚೀನಾ ತಮ್ಮ ಸ್ಪಷ್ಟ ನಿಲುವಿನ ಜೊತೆಗೆ ಸಂಘರ್ಷಕ್ಕೆ ಇಳಿಯೋ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇರಾನ್ನ ಸ್ಥಿರತೆಯಲ್ಲಿ ಇವೆರಡೂ ದೇಶಗಳ ಭೌಗೋಳಿಕ, ರಾಜಕೀಯ ಮತ್ತು ಭದ್ರತಾ ಹಿತಾಸಕ್ತಿಗಳಿದೆ. ರಷ್ಯಾ ಪಡೆ ಉಕ್ರೇನ್ ಜೊತೆಗಿನ ಯುದ್ಧದಲ್ಲಿ ತೊಡಗಿರೋದ್ರಿಂದ ಇವೆರಡೂ ದೇಶಗಳು ಇರಾನ್ ಪರವಾಗಿ ನೇರವಾಗಿ ಯುದ್ಧಕ್ಕೆ ಇಳಿದೇ ಇದ್ರೂ ಪರೋಕ್ಷವಾಗಿ ಶಸ್ತ್ರಾಸ್ತ್ರ ಮತ್ತು ಯುದ್ಧ ಸಾಮಗ್ರಿಗಳ ನೆರವನ್ನ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.